ಹರೇ ಶ್ರೀನಿವಾಸ. ಸ್ನೇಹಿತರೆ, ನಾಳೆಯ ದಿವಸ ಅಂದರೆ ಮೇ 26ನೇ ತಾರೀಕು ಮಂಗಳವಾರ ಭಾಗೀರಥಿ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಗಂಗಾ ಪೂಜೆಯನ್ನು ಮಾಡಬೇಕು. ನಾಳೆಯ ದಿವಸ ಗಂಗೆಯ ಆರಾಧನೆ ತುಂಬ ಶ್ರೇಷ್ಠವಾದದ್ದು. ಅಧಿಕ ಜ್ಯೇಷ್ಠದಲ್ಲಿ ಈ ಬಾರಿ ನಾವು ಗಂಗೆ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಅಧಿಕ ಜ್ಯೇಷ್ಠ ಶುದ್ಧ ದಶಮಿ ನಾಳೆ. ಹಾಗಾಗಿ ನಾಳೆಯ ದಿವಸ ಭಾಗೀರಥಿ ಜಯಂತಿ, ಗಂಗೆ ಭೂಮಿಗೆ ಬಂದಂತಹ ದಿವಸ. ಇದನ್ನು ದಶಹರಾ ವ್ರತ ಅಂತಲೂ ಸಹ ಹೇಳ್ತಾರೆ. ನಾನು ಮೊದಲಿಗೆ ಪಾಡ್ಯದ ದಿನ ಅಂದರೆ ಹಿಂದಿನ ದಿವಸ ನಿಮಗೆ ತಿಳಿಸಿದ್ದೆ, ನಾಳೆಯಿಂದ ದಶಹರಾ ವ್ರತ ಪ್ರಾರಂಭ ಆಗುತ್ತೆ ಅಂತ ಹೇಳಿ. 10 ದಿನಗಳ ಕಾಲ ಗಂಗೆ ಪೂಜೆಯನ್ನು ನಿರಂತರವಾಗಿ ಮಾಡೋದು ಮನೆಯಲ್ಲಿ. ನಾಳೆ ಕೊನೆಯನ್ನು ಮಾಡೋದು, ನಾಳೆ ಸಮಾಪ್ತಿ ಗಂಗೆ ಪೂಜೆ. ಹಾಗಾಗಿ ಈ 10 ದಿನಗಳು ಗಂಗೆ ಪೂಜೆಯನ್ನು ವಿಶೇಷವಾಗಿ ಮಾಡಿದವರು ಅನಂತಪಟ್ಟು ಫಲವನ್ನು ಪಡೀತಾರೆ. ಪಾಪಗಳೆಲ್ಲನೂ ಪರಿಹಾರ ಆಗುತ್ತೆ. ಹಾಗಾಗಿ ಯಾರು ಇಷ್ಟು ದಿನ ಮಾಡಿಲ್ವೋ ನಾಳೆಯ ದಿವಸ ಸಹ ಗಂಗೆ ಪೂಜೆಯನ್ನು ಮಾಡಿಕೊಂಡು 10 ಬಗೆಯಲ್ಲಿ ಗಂಗೆಯನ್ನು ಪೂಜೆಯನ್ನು ಮಾಡಬೇಕಂದ್ರೆ 10 ವಿಧವಾದಂತಹ ಹೂಗಳು, 10 ವಿಧವಾದಂತಹ ನೈವೇದ್ಯ, 10 ವಿಧವಾದಂತಹ ಪೂಜಾ ಸಾಮಗ್ರಿಗಳನ್ನು ಜೋಡಿಸಿಟ್ಕೊಂಡು, ಹಾಗೆಯೇ 10 ಬಗೆಯ ಆರತಿ, ದೀಪದ ಆರತಿ, ದೀಪಗಳನ್ನು ಹಚ್ಚೋದು, 10 ಬತ್ತಿಗಳಿಂದ ಗಂಗೆಗೆ ಆರತಿಯನ್ನು ಮಾಡೋದು. ಈ ರೀತಿ 10 ಲೆಕ್ಕದಲ್ಲಿ ಯಾರು ಪೂಜೆಯನ್ನು ಮಾಡ್ತಾರೋ ಶ್ರೇಷ್ಠವಾದಂತಹ ಫಲವನ್ನು ಪಡೀತಾರೆ. ಹೀಗೆ ನಾಳೆಯ ದಿವಸ ದಶಹರಾ ವ್ರತ ಸಮಾಪ್ತಿಯಾಗುತ್ತೆ. ನಾಳೆ ಕೊನೆಯದಾಗಿ ಭಾಗೀರಥಿ ದೇವಿ ಹುಟ್ಟಿದಂತಹ ದಿನ ಭಾಗೀರಥಿ ಜಯಂತಿಯನ್ನು ನಾಳೆ ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ನಾಳೆ ಗಂಗೆ ಭೂಮಿಗೆ ಬಂದಂತಹ ಸುದಿನ ಅಂತ ಹೇಳ್ಬೋದು. ಗಂಗೆಯು ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಾಳೆ ಅಲ್ವಾ. ಒಮ್ಮೆ ಗಂಗೆಯಲ್ಲಿ ಮಿಂದು ಎದ್ದರೆ ಸಾಕು, ಅನಂತ ಪಾಪಗಳ ಪರಿಹಾರ ಆಗುತ್ತೆ. ಜನ್ಮ ಜನ್ಮಾಂತರದಲ್ಲಿ ನಾವು ಮಾಡಿದಂಥ ಪಾಪಗಳ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಭಗೀರಥನ ತಪಸ್ಸಿಗೆ ಮೆಚ್ಚಿ ಗಂಗೆ ಭೂಮಿಗೆ ಬಂದಂತಹ ದಿನ ನಾಳೆಯ ದಿವಸ. ಇನ್ನು ನಾಳೆ ಹೇಗೆ ಪೂಜೆಯನ್ನು ಮಾಡ್ಕೋಬೇಕು ಅಂತಂದರೆ, ಎಷ್ಟು ಗಂಟೆಗೆ ಪೂಜೆಯನ್ನು ಮಾಡಬೇಕು ಅಂತಂದರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದು ತುಂಬ ಶ್ರೇಷ್ಠ. ಆಗಿಲ್ಲ ಅಂದರೆ 12 ಗಂಟೆ ಒಳಗೇ ಗಂಗೆ ಪೂಜೆಯನ್ನು ಯಾವಾಗಲಾದರೂ ನೀವು ಮಾಡ್ಕೋಬೋದು. ಇನ್ನು ಗಂಗೆ ಪೂಜೆಯನ್ನು ಹೇಗೆ ಮಾಡಬೇಕು ಅಂತಂದರೆ, ನಿಮ್ಮ ಮನೆಗಳಲ್ಲಿ ಗಂಗೆಯ ಗಿಂಡಿ ಅಥವಾ ಕಾಶಿಯಿಂದ ತಂದಂತಹ ಗಂಗೆ ಏನಾದರೂ ಇದ್ದರೆ ಅದನ್ನು ಇಟ್ಟುಬಿಟ್ಟು ಮುಖವಾಡವನ್ನು ಇಟ್ಟು ಅಥವಾ ಅದೇ ಗಿಂಡಿಗೇನೆ ಗೆಜ್ಜೆ ವಸ್ತ್ರ, ಹೂವನ್ನು ಏರಿಸಿ ಗಂಗೆ ಪೂಜೆಯನ್ನು ಮಾಡ್ಕೋಬೇಕು. ಮತ್ತು ನೈವೇದ್ಯವನ್ನು ಮಾಡಬೇಕು, ಉಡಿಯನ್ನು ತುಂಬಬೇಕು, ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು. ಈ ರೀತಿಯಾಗಿ. ಇನ್ನು ಗಂಗಾ ಗಿಂಡಿಯ ವ್ಯವಸ್ಥೆ ಇಲ್ಲದೇ ಇರತಕ್ಕಂಥವರು ನಿಮ್ಮ ಮನೆಯಲ್ಲಿ ಬರ್ತಕ್ಕಂಥ ನೀರು, ಶುದ್ಧವಾದಂಥ ನೀರು, ಪೂಜೆಗೆ ಬಳಸುವಂತಹ ನೀರು ಎಂಜಲು ಆಗಿರಬಾರ್ದು, ಅಂದರೆ ನಾವು ಬಳಸಿರಬಾರ್ದು ಅದನ್ನು. ಆ ಥರ ಶುದ್ಧವಾದಂಥ ಪೂಜೆಗೆ ಬಳಸುವಂಥ ನೀರನ್ನು ಒಂದು ತಂಬಿಗೆಯಲ್ಲಿ, ತಾಮ್ರದ್ದು, ಹಿತ್ತಾಳೆದು ಅಥವಾ ಬೆಳ್ಳಿಯದ್ದು ಯಾವುದಾದ್ರೂ ಆದರೂ ಪರವಾಗಿಲ್ಲ, ಅದರಲ್ಲಿ ನೀರನ್ನು ತುಂಬಿಬಿಟ್ಟು ಒಂದು ಮಣೆಯನ್ನು ಹಾಕಿ, ರಂಗವಲ್ಲಿಯನ್ನು ಹಾಕಿ ಆ ಮಣೆಯ ಮೇಲೆ ಆ ನೀರನ್ನು ಇಡಬೇಕು. ತಂಬಿಗೆಯಲ್ಲಿ ತುಂಬಿದಂಥ ನೀರನ್ನು ಇಟ್ಟು ಅದರಲ್ಲಿ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಹಾಕಿ ಅಲ್ಲಿ ಗಂಗೆಯನ್ನು ಆವಾಹನೆಯನ್ನು ಮಾಡ್ಕೋಬೇಕು. ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿಬಿಟ್ಟು ಗಂಗೆಯನ್ನು ಆ ನೀರಿನಲ್ಲಿ ಆವಾಹನೆಯನ್ನು ಮಾಡಿಕೊಂಡು ಆ ಒಂದು ತಂಬಿಗೆಗೇನೆ 18+2 ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು, ಹೂವನ್ನು ಏರಿಸಬೇಕು, ಮತ್ತು 2 ಎಣ್ಣೆ ದೀಪವನ್ನು ಹಚ್ಚಿಡಬೇಕು, 2 ತುಪ್ಪದ ದೀಪವನ್ನು ಹಚ್ಚಬೇಕು, ಧೂಪವನ್ನು ಮಾಡಬೇಕು. ಆಮೇಲೆ ಹಣ್ಣು, ಕಾಯಿ, ಹಾಲು, ಸಕ್ಕರೆ ಏನಾದರೂ ಡ್ರೈ ಫ್ರೂಟ್ಸು ಯಾವುದಾದ್ರೂ ನೈವೇದ್ಯವನ್ನು ಮಾಡ್ಬೋದು. ನಂತರ ಗಂಗೆಗೆ ಉಡಿಯನ್ನು ತುಂಬಬೇಕು. ಅಕ್ಕಿ, ಅಡಿಕೆ, ಅರಿಶಿನ ಬೇರು ಈ ರೀತಿಯಾಗಿ ಉಡಿಯನ್ನು ಗಂಗೆಗೆ ತುಂಬಿಬಿಟ್ಟು ನಂತರ ಯಾವುದಾದ್ರೂ ಗಂಗೆ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು, ಗಂಗೆ ದೇವಿಯ ಆವಾಹನೆಯನ್ನು ಮಾಡಿಕೊಂಡಿರುವಂಥ ಹಾಡನ್ನು ಹೇಳೋದು. ಈ ರೀತಿಯಾಗಿ ಗಂಗೆ ಪೂಜೆಯನ್ನು ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಕೊನೆಯದಾಗಿ ಗಂಗೆಗೆ ಆರತಿಯನ್ನು ಮಾಡೋದು. ಹೀಗೆ ನಾಳೆಯ ದಿವಸ ಸಿಂಪಲ್ಲಾಗಿ ಗಂಗೆ ಪೂಜೆಯನ್ನು ತಪ್ಪದೆ ಎಲ್ಲರೂ ಮಾಡ್ಕೊಳ್ರಿ. ಭಾಗೀರಥಿ ದೇವಿ ಭೂಮಿಗೆ ಬಂದಂಥ ದಿನ, ಹಾಗಾಗಿ ತುಂಬ ವಿಶೇಷವಾದಂಥ ದಿನ. ಗಂಗೆ ಪೂಜೆಯನ್ನು ಪ್ರತಿಯೊಬ್ಬರೂ ಮಾಡಬೇಕು. ನಾವು ಈಗ ನದಿಗಳಿಗೆ, ಸ್ನಾನಗಳಿಗೆ ಹೋದಾಗ ಹೇಗೆ ಗಂಗೆ ಪೂಜೆಯನ್ನು ಮಾಡಿಕೊಂಡೇ ಬರ್ತೀವೋ ಅದೇ ರೀತಿಯಾಗಿ ಮನೆಯಲ್ಲೇ ನಾವು ಗಂಗೆ ಪೂಜೆಯನ್ನು ಮಾಡ್ಕೋಬೇಕು. ಸ್ನಾನ ಮಾಡುವಾಗಲೂ ಅಷ್ಟೇ ಆ ಒಂದು ಸ್ನಾನದ ಬಕೆಟಿಗೆ
ಸಕಲ ನದಿಗಳ ಅಭಿಮಾನಿ ದೇವತೆಗಳನ್ನು ಆಹ್ವಾನ ಮಾಡಿಕೊಂಡು ಸ್ನಾನವನ್ನು ಮಾಡಬೇಕು. ದಿನನಿತ್ಯ ನಾವು ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ ಅಂತಲೇ ಅನುಸಂಧಾನ ಮಾಡಿಕೊಂಡು ಸ್ನಾನವನ್ನು ಮಾಡಬೇಕು. ಇದರಿಂದ ನಾವು ದಿನನಿತ್ಯ ಮಾಡುವಂತಹ ಪಾಪಗಳ ಪರಿಹಾರ ಆಗುತ್ತೆ. ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪಗಳ ಪರಿಹಾರ ಆಗುತ್ತೆ. ಸ್ವರ್ಗದಿಂದ ಭೂಮಿಗೆ ಬಂದಂತಹ ಗಂಗೆ ರಭಸವಾಗಿ ಹರಿತಾ ಬರ್ತಾ ಇರ್ತಾಳೆ. ವಿಷ್ಣುವಿನ ಪಾದವನ್ನು ತೊಳೆದು ಬರ್ತಾಳೆ. ವಿಷ್ಣುವಿನ ಪಾದೋದಕ ಅಂತಲೇ ಹೇಳ್ಬೋದು ಗಂಗೆಯನ್ನು. ಹಾಗಾಗಿ ವಿಷ್ಣುವಿನ ಪಾದವನ್ನು ತೊಳೆದು ರಭಸವಾಗಿ ಬರ್ತಾ ಇರುವಂಥ ಗಂಗೆಯನ್ನು ಆ ಒಂದು ರಭಸ ಭೂಮಿ ತಡೆಯೋದಿಲ್ಲ ಅಂತ ಹೇಳಿಬಿಟ್ಟು ರುದ್ರದೇವರು ತಮ್ಮ ಜಟೆಯಲ್ಲಿ ಆ ಗಂಗೆಯನ್ನು ತಡೆದು ನಿಲ್ಲಿಸ್ತಾರೆ. ನಂತರ ಭಗೀರಥ ತಪಸ್ಸನ್ನು ಮಾಡ್ತಾನೆ, ಘೋರವಾದ ತಪಸ್ಸು. ಆ ತಪಸ್ಸಿಗೆ ಮೆಚ್ಚಿಬಿಟ್ಟು ಗಂಗೆಯನ್ನು ಭೂಮಿಗೆ ಬಿಡ್ತಾರೆ ರುದ್ರದೇವರು. ಹಿಮಾಲಯದ ಪರ್ವತದ ಮೂಲಕ ಗಂಗೆ ಹರಿದು ಭೂಮಿಗೆ ಬರ್ತಾಳೆ, ನಮ್ಮ ಎಲ್ಲರ ಪಾಪಗಳನ್ನು ಪರಿಹಾರ ಮಾಡಲಿಕ್ಕಾಗಿ. ಹೀಗೆ ಇಂತಹ ಪಾಪಗಳ ಪರಿಹಾರ ಮಾಡುವಂಥ ಗಂಗೆಯನ್ನು ನಾಳೆಯ ದಿವಸ ತಪ್ಪದೆ ಎಲ್ಲರೂ ಪೂಜೆ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ. ಗಂಗೆ 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 ಅಂತ ಹೇಳಿಬಿಟ್ಟು 3 ಬಾರಿ ನಾವು ಆಕೆ ನಾಮವನ್ನು ಸ್ಮರಣೆ ಮಾಡಿದರೂ ಸಾಕಂತೆ ನಮ್ಮ ಪಾಪಗಳೆಲ್ಲನೂ ಪರಿಹಾರ ಆಗುತ್ತೆ. ಹಾಗಾಗಿ ನಮ್ಮ ಪಾಪಗಳ ಪರಿಹಾರ ಆಗುತ್ತೆ ಅಂತಂದರೆ ಗಂಗಾ ಸ್ನಾನದಿಂದ ಮತ್ತು ಗಂಗಾದೇವಿಯ ಪೂಜೆಯಿಂದ ಎಷ್ಟು ಪಾಪಗಳ ಪರಿಹಾರ ಆಗ್ಬೋದು ಅಲ್ವಾ ಸ್ನೇಹಿತರೆ? ಹಾಗಾಗಿ ನಾಳೆ ತುಂಬ ವಿಶೇಷವಾದಂತಹ ದಿನ, ಭಾಗೀರಥಿ ದೇವಿ ಬಂದಂತಹ ದಿನ. ಹಾಗಾಗಿ ಎಲ್ಲರೂ ತಪ್ಪದೆ ಭಾಗೀರಥಿ ದೇವಿಯನ್ನು ಆಹ್ವಾನ ಮಾಡಿಕೊಳ್ಳ್ರಿ, ಗಂಗೆ ಪೂಜೆಯನ್ನು ಮಾಡಿರಿ, ಉಡಿಯನ್ನು ತುಂಬ್ರಿ, ಆರತಿಯನ್ನು ಮಾಡಿರಿ ಅಂತ ಹೇಳ್ತೀನಿ. ಹಾಗೆಯೇ ಮೊದಲಿಗೆ ಹೇಳಿರೋ ಹಾಗೆ 10 ಬಗೆಯಲ್ಲಿ ಗಂಗೆಯನ್ನು ಪೂಜೆಯನ್ನು ಮಾಡಿಕೊಳ್ಳ್ರಿ. 10 ದೀಪಗಳನ್ನು ಹಚ್ಚಿಡ್ರಿ. 10 ಬತ್ತಿಗಳಿಂದ ಗಂಗೆಗೆ ಆರತಿಯನ್ನು ಮಾಡೋದಾಗಲಿ, 10 ಪುಷ್ಪಗಳಿಂದ ಪೂಜೆಯನ್ನು ಮಾಡೋದಾಗಿರಲಿ, 10 ಬಗೆಯ ನೈವೇದ್ಯವನ್ನು ಗಂಗೆಗೆ ಅರ್ಪಣೆ ಮಾಡೋದು, ಇದೆಲ್ಲನೂ ವಿಶೇಷ ಫಲವನ್ನು ಕೊಡುತ್ತೆ. ಮತ್ತು ನಾಳೆ ಯಾವ ಸ್ತೋತ್ರವನ್ನು ಹೇಳ್ಕೋಬೇಕು ಅಂತಂದರೆ ಈಗ ನಿಮಗೆ ಸ್ತೋತ್ರ ಹೇಳ್ಕೊಡ್ತೀನಿ. ಆ ಸ್ತೋತ್ರವನ್ನು ನಾಳೆಯ ದಿವಸ ಪಾರಾಯಣವನ್ನು ಮಾಡಿಕೊಳ್ಳ್ರಿ. ಶ್ರೀ ಗಂಗಾ ದಶಹರಾ ಸ್ತೋತ್ರ ಅಂತ ಹೇಳಿಬಿಟ್ಟು ಈ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ರಿ. ಎಲ್ಲರೂ ಸಹ ಈ ಸ್ತೋತ್ರವನ್ನು ಹೇಳ್ಕೊಳ್ರಿ. ನಮಃ ಶಿವಾಯೈ ಗಂಗಾಯೈ ಶಿವದಾಯೈ ನಮೋ ನಮಃ. ನಮೋಸ್ತು ಪಾಪಹಾರಿಣ್ಯೈ ಭಾಗೀರಥ್ಯೈ ನಮೋ ನಮಃ. ಸರ್ವಸ್ಯ ಸರ್ವವ್ಯಾಧೀನಾಂ ಭಿಷಕ್ಶ್ರೇಷ್ಠೈ ನಮೋ ನಮಃ. ಸಂಸಾರ ವಿಷನಾಶಿನ್ಯೈ ಜೀವನಾಯೈ ನಮೋ ನಮಃ. ಗಂಗೆ ಮಮಾಗ್ರತೋ ಭೂಯಾಃ ಗಂಗೆ ಮೇ ದೇವಿ ಪೃಷ್ಠತಃ. ಗಂಗೆ ಮೇ ಪಾರ್ಶ್ವಯೋ ಭೂಯ ಸ್ತ್ವಯಿ ಗಂಗೆಸ್ತು ಮೇ ಸ್ಥಿತಿಃ. ಅಘಭಂಗೆ ಜಗತ್ತುಂಗೆ ಸುತರಂಗೆ ಹರೆಃ ಪದೇ ಕೃತಸಂಗೆ ನಭೋ ಗಂಗೆ ಸದಾಪಾಂಗೆ ಶ್ರಮಂ ಹರ. ಗಂಗಾಜನಕ ಮಾಸನಿಯಾಮಕ ಆನಂದ ಪುರುಷೋತ್ತಮ ಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಈ ಮಾಸಕ್ಕೆ ಆನಂದ ಪುರುಷೋತ್ತಮ ಮಾಸ ನಿಯಾಮಕನಾಗಿದ್ದಾನೆ. ಹಾಗಾಗಿ ಆನಂದ ಪುರುಷೋತ್ತಮನ ಪ್ರೀತಿಗಾಗಿ ಈ ಒಂದು ಸ್ತೋತ್ರವನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿ ಕೃಷ್ಣಾರ್ಪಣವನ್ನು ಹೇಳ್ರಿ. ಇದಿಷ್ಟು ದಶಹರಾ ಸ್ತೋತ್ರ, ಗಂಗಾ ದಶಹರಾ ಸ್ತೋತ್ರ ಅಂತ ಹೇಳಿಬಿಟ್ಟು ಇದನ್ನು ಪೂಜೆ ಎಲ್ಲ ಆದಮೇಲೆ ಆರತಿ ಮಾಡಿದ್ಮೇಲೆ ಹೇಳ್ಕೊಂಡ್ರೆ ಸಾಕು. 1 ಬಾರಿ ಹೇಳಿದರೆ ಸಾಕಾಗುತ್ತೆ. ಇದಿಷ್ಟು ನಾಳೆಯ ದಿವಸ ಭಾಗೀರಥಿ ಜಯಂತಿಯ ವಿಶೇಷವಾದಂಥ ವಿಡಿಯೋ. ಗಂಗೆ ಪೂಜೆಯನ್ನು ತಪ್ಪದೆ ಎಲ್ಲರೂ ಶ್ರದ್ಧಾಭಕ್ತಿಗಳಿಂದ ಮಾಡಿಕೊಳ್ಳ್ರಿ, ಅನಂತ ಪಾಪಗಳ ಪರಿಹಾರವನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ ಸ್ನೇಹಿತರೆ. ಹರೇ ಶ್ರೀನಿವಾಸ.